ಗೇಮಿಂಗ್ ಆ್ಯಪ್ಗಳಿಗೆ ಅಕ್ರಮ ಹಣ ವರ್ಗಾವಣೆಯಾಗಿದೆ ಅಂತಕ್ಕಂಥ ಪ್ರಕರಣದಲ್ಲಿ ಇವತ್ತು ಕಾಂಗ್ರೆಸ್ನ ಶಾಸಕ ವೀರೇಂದ್ರ ಪಪ್ಪಿ ಅವರಿಗೆ ಇಡಿ ಅವರು ಶಾಕ್ ಕೊಟ್ಟಿದ್ದಾರೆ. ವೀರೇಂದ್ರ ಪಪ್ಪಿ ಅವರಿಗೆ ಸೇರಿದಂತಹ ಬೆಂಗಳೂರು, ಚಿತ್ರದುರ್ಗ, ಗೋವಾ ಎಲ್ಲ ಕಡೆಯಲ್ಲಿ ಸುಮಾರು 30ಕ್ಕೂ ಹೆಚ್ಚು ಕಡೆ ಇಡಿ ಅಧಿಕಾರಿಗಳು ದಾಳಿ ಮಾಡಿ ದಾಖಲೆಗಳ ಪರಿಶೀಲನೆಯನ್ನು ನಡೆಸಿದ್ದಾರೆ. ಅಟ್ ದ ಸೇಮ್ ಟೈಮ್ ಸಿಕ್ಕಿಂನಲ್ಲಿ ವೀರೇಂದ್ರ ಪಪ್ಪಿ ಅವರನ್ನ ವಶಕ್ಕೆ ಪಡೆದಿದ್ದಾರೆ ಅಂತಕ್ಕಂಥ ಸುದ್ದಿ ಕೂಡ ಇದೆ. ಇದೇ ಪ್ರಕರಣದಲ್ಲಿ ವೀರೇಂದ್ರ ಪಪ್ಪಿ ಅವರ ಜೊತೆ ಆರ್ಥಿಕ ವ್ಯವಹಾರವನ್ನು ನಡೆಸಿದ್ದಾರೆ ಅಂತಕ್ಕಂಥ ಶಂಕೆಯ ಆಧಾರದಲ್ಲಿ ಕಾಂಗ್ರೆಸ್ನ ಮುಖಂಡೆ ಕುಸುಮಾ ಹನುಮಂತರಾಯಪ್ಪ ಅವರ ಮನೆ ಮೇಲೆ ಕೂಡ ಇಡಿ ಇವತ್ತು ದಾಳಿಯನ್ನು ನಡೆಸಿತು. ಎಲ್ಲೆಲ್ಲಿ ರೇಡ್ ಆಯಿತು, ಏನೆಲ್ಲ ವಿಚಾರಗಳು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಇದೆ, ನೋಡೋಣ. ಗೇಮಿಂಗ್ ಆಪ್ಗಳಿಗೆ ಅಕ್ರಮ ಹಣ ವರ್ಗಾವಣೆ ಆರೋಪ. ಕೈ ಶಾಸಕ ಕೆಸಿ ವೀರೇಂದ್ರ ಪಪ್ಪಿಗೆ ಇಡಿ ಶಾಕ್. ಬೆಂಗಳೂರು, ಗೋವಾ, ಮುಂಬೈ ಸೇರಿ 30 ಕಡೆ ರೇಡ್. ಗೇಮಿಂಗ್ ಆಪ್ಗಳಿಗೆ ಅಕ್ರಮ ಹಣ ವರ್ಗಾವಣೆ ಆರೋಪ ಸಂಬಂಧ ಕಾಂಗ್ರೆಸ್ ಶಾಸಕ ಕೆಸಿ ವೀರೇಂದ್ರ ಪಪ್ಪಿ ಹಾಗೂ ಸಹೋದರರ ನಿವಾಸದ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಬೆಂಗಳೂರು, ಮುಂಬೈ, ಗೋವಾ ಸೇರಿ 30ಕ್ಕೂ ಹೆಚ್ಚು ಕಡೆಗಳಲ್ಲಿ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದು ಪರಿಶೀಲನೆ ನಡೆಸಿದರು. ಬೆಂಗಳೂರಿನ ವಸಂತನಗರ ಅಪಾರ್ಟ್ಮೆಂಟ್ ಮೇಲೂ ದಾಳಿ ನಡೆಸಿರುವ ಅಧಿಕಾರಿಗಳು ದಾಖಲೆಗಳ ಪರಿಶೀಲನೆ ನಡೆಸಿದರು. ಚಿತ್ರದುರ್ಗದಲ್ಲಿ 6 ಕಡೆ, ಬೆಂಗಳೂರು ನಗರದಲ್ಲಿ 10 ಕಡೆ, ಜೋಧ್ಪುರದಲ್ಲಿ 3 ಕಡೆ, ಹುಬ್ಬಳ್ಳಿಯಲ್ಲಿ 1, ಮುಂಬೈ, ಗೋವಾದಲ್ಲಿ 5 ಕ್ಯಾಸಿನೋಗಳು ಸೇರಿ 8 ಕಡೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಪಪ್ಪೀಸ್ ಕ್ಯಾಸಿನೋ ಗೋಲ್ಡ್, ಓಷನ್ ರಿವರ್ಸ್ ಕ್ಯಾಸಿನೋ, ಪಪ್ಪೀಸ್ ಕ್ಯಾಸಿನೋ ಫ್ರೈಡ್, ಓಷನ್ 7 ಕ್ಯಾಸಿನೋ, ಬಿಗ್ ಡ್ಯಾಡಿ ಕ್ಯಾಸಿನೋಗಳ ಮೇಲೆ ದಾಳಿ ನಡೆಸಿದ ಇಡಿ ಅಧಿಕಾರಿಗಳು ಮಹತ್ವದ ದಾಖಲೆಗಳನ್ನು ವಶಕ್ಕೆ ಪಡೆಕೊಂಡ್ರು. ವೀರೇಂದ್ರ ಪಪ್ಪಿ ಸಹೋದರರಿಗೂ ಇಡಿ ಶಾಕ್. ಚಳ್ಳಕೆರೆ ಪಟ್ಟಣದ 4 ಮನೆಗಳಲ್ಲಿ ಪರಿಶೀಲನೆ. ಇನ್ನು ವೀರೇಂದ್ರ ಪಪ್ಪಿ ಸಹೋದರರ ಮನೆ ಮೇಲೂ ಇಡಿ ಅಧಿಕಾರಿಗಳು ದಾಳಿ ನಡೆಸಿದರು. ಚಳ್ಳಕೆರೆ ಪಟ್ಟಣದಲ್ಲಿರುವ 4 ನಿವಾಸಗಳ ಮೇಲೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಖಾಸಗಿ ವಾಹನಗಳಲ್ಲಿ ಆಗಮಿಸಿ ಇಡಿ ಅಧಿಕಾರಿಗಳು ವೀರೇಂದ್ರ ಪಪ್ಪಿ ಸಹೋದರರಾದ ಕೆಸಿ ನಾಗರಾಜು, ಕೆಸಿ ತಿಪ್ಪೇಸ್ವಾಮಿ ನಿವಾಸದಲ್ಲೂ ಇಡಿ ಅಧಿಕಾರಿಗಳು ತಲಾಶ್ ನಡೆಸಿದರು. ಇನ್ನು ಇಡಿ ಅಧಿಕಾರಿಗಳ ದಾಳಿ ವಿಷಯ ತಿಳಿತಿದ್ದಂತೆ ವೀರೇಂದ್ರ ಪಪ್ಪಿ ಬೆಂಬಲಿಗರು ನಿವಾಸದ ಬಳಿ ಜಮಾಯಿಸಿದರು. ಇಲ್ಲ, ಇನ್ನೂ ಏನೂ ಗೊತ್ತಿಲ್ಲ ಅವರು ಯಾವ ಲೀಗಲ್ ಇದರಲ್ಲಿ ಬಂದಿದ್ದಾರೆ ಅಂತ. ಅದು ಕಾನೂನು ಪ್ರಕಾರ ಏನಿದೆಯೋ ಅದನ್ನು ಅವ್ರಿಗೆ ನಾವು ಅವ್ರು ಏನು ಕೇಳ್ತಾರೋ ಅದಕ್ಕೆ ಆನ್ಸರ್ ಮಾಡಿ ಅದೇನು ಒಳಗೆ ಹೋದ್ಮೇಲೆ ಗೊತ್ತಾಗುತ್ತೆ. ನಾನು ಬೆಂಗಳೂರಿಂದ ಈಗ ಬಂದಿದ್ದೀನಿ. ಅದೇ ಇಡಿ ಅಂತ ಹೇಳ್ತಾ ಇದ್ದಾರೆ, ಇನ್ನು ಒಳಗಡೆ ಹೋಗ್ಬೇಕು. ಅವ್ರದ್ದೇನು ನಾನು ನೋಡಿಲ್ಲ, ಇನ್ನೂ ಗೊತ್ತಾಗಲ್ಲ. ಅದು ನಮ್ಗೆ ಹೆಂಗೆ ಗೊತ್ತಾಗುತ್ತೆ, ಅವ್ರಿಗೆ ಗೊತ್ತಾಗಬೇಕದು. ಇಲ್ಲ ರಾಜಕೀಯ ಅಂತದೇನಿಲ್ಲ, ಗೊತ್ತಿಲ್ಲ, ಇನ್ನೂ ಮೇನ್ ಆಗಿ ಗೊತ್ತಿಲ್ಲ ಅದು ಏನು ಕೇಳ್ತಾ ಇದ್ದಾರೆ ಅಂತ ನಮ್ಗೆ ಇನ್ನೂ ಐಡಿಯಾ. ಸಿಕ್ಕಿಂನಲ್ಲಿ ಶಾಸಕ ವೀರೇಂದ್ರ ಪಪ್ಪಿ ಇಡಿ ವಶಕ್ಕೆ. ಬೆಂಗಳೂರಿಗೆ ಕರೆತರ್ತಾ ಇರುವ ಇಡಿ ಅಧಿಕಾರಿಗಳು. ಅಕ್ರಮ ಹಣ ವರ್ಗಾವಣೆ ಆರೋಪದಲ್ಲಿ ಶಾಸಕ ವೀರೇಂದ್ರ ಪಪ್ಪಿಯನ್ನ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. 30ಕ್ಕೂ ಹೆಚ್ಚು ಕಡೆ ದಾಳಿ ನಡೆಸಿದ ಅಧಿಕಾರಿಗಳು ಸಿಕ್ಕಿಂನಲ್ಲಿ ವೀರೇಂದ್ರ ಪಪ್ಪಿಯನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ವೀರೇಂದ್ರ ಪಪ್ಪಿಯನ್ನ ಬೆಂಗಳೂರಿಗೆ ಕರೆತರಲಿರುವ ಇಡಿ ಅಧಿಕಾರಿಗಳು ಗೇಮಿಂಗ್ ಆಪ್ಗಳ ಮೂಲಕ ಹಣ ವರ್ಗಾವಣೆ ಬಗ್ಗೆ ವಿಚಾರಣೆ ನಡೆಸಲಿದ್ದಾರೆ. ಇಡಿ ಡಿಪಾರ್ಟ್ಮೆಂಟ್ ಬಂದು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. 3 ಮನೆ ಫ್ಯಾಮಿಲಿ ಮೆಂಬರ್ಸ್ನ ಭೇಟಿ ಮಾಡಿದ್ದೀನಿ. ಇನ್ವೆಸ್ಟಿಗೇಷನ್ ಏನಂದರೆ ಇದು ಸಿವಿಲ್ ಇದ್ದಂಗೆ ಸರ್ಚ್ ಮಾಡ್ತಾರೆ, ಸೀಸರ್ ಮಾಡ್ತಾರೆ, ಫ್ರೀಸ್ ಮಾಡ್ತಾರೆ, ಅಟ್ಯಾಚ್ಮೆಂಟ್ ಮಾಡ್ತಾರೆ. ಇಷ್ಟು ಮಾಡಿದ ಮೇಲೆ ಅದು ಮುಂದಿನ ಪ್ರೊಸೆಸ್ ತಂತಾರೆ. ನಾವು ಇನ್ವೆಸ್ಟಿಗೇಷನ್ ಮಧ್ಯೆ ಹೋಗಿ ಬರೋದಿಲ್ಲ. ಎಲ್ಲರೂ ಒಳಗಡೆ ಇದ್ದಾರೆ. ಬಂಧನದ ಮೇಲೆ ಆಫೀಸಿಗೆ ಕರ್ಕೊಂಡು ಪ್ರೊಸೀಜರ್ ಮಾಡ್ತಾರೆ. ಅವ್ರದ್ದು ಎನ್ಕ್ವೈರಿಗೆ ತೊಗೊಂಡು ಇನ್ವೆಸ್ಟಿಗೇಷನ್ಗೆ ಅವ್ರಿಗೆ ಕರ್ಕೊಂಡು ಹೋಗಿದ್ದಾರೆ ಅಷ್ಟೇ. ಪಪ್ಪಿಯೊಂದಿಗೆ ಆರ್ಥಿಕ ವ್ಯವಹಾರದ ನಂಟು. ಕಾಂಗ್ರೆಸ್ ನಾಯಕಿ ಕುಸುಮಾ ಸಹೋದರನಿಗೂ ಶಾಕ್. ನಾಗರಭಾವಿಯ ಕುಸುಮಾ ನಿವಾಸದಲ್ಲಿ ಶೋಧ. ಚಿತ್ರದುರ್ಗದ ಶಾಸಕ ವೀರೇಂದ್ರ ಪಪ್ಪಿ ಮೇಲೆ ನಡೀತಾ ಇರುವ ತನಿಖೆಯ ಮುಂದುವರೆದ ಭಾಗವಾಗಿ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಕುಸುಮಾ ಹನುಮಂತರಾಯಪ್ಪ ಬೆಂಗಳೂರಿನ ನಿವಾಸದ ಮೇಲೆ ದಾಳಿ ನಡೆಸಿದ್ದಾರೆ. ಮುದ್ದಿನಪಾಳ್ಯ ರಸ್ತೆಯಲ್ಲಿರುವ ನಿವಾಸದ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದರು. ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿ ಅವರೊಂದಿಗೆ ಕುಸುಮಾ ಸಹೋದರ ಅನಿಲ್ ಗೌಡ ಆರ್ಥಿಕ ವ್ಯವಹಾರ ಹೊಂದಿದ್ದ ಹಿನ್ನೆಲೆ ದಾಳಿ ನಡೆಸಲಾಗಿದ್ದು ಇಡಿ ಶೋಧ ನಡೆಸಿದೆ. ಚಿತ್ರದುರ್ಗದ ಕಾಂಗ್ರೆಸ್ ಶಾಸಕರಾಗಿರುವಂಥ ವೀರೇಂದ್ರ ಪಪ್ಪಿ ಅವರ ಮನೆ ಮೇಲೆ ಇವತ್ತು ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿರುವಂಥದ್ದು. ಇಡಿ ಅಧಿಕಾರಿಗಳ ದಾಳಿಯ ವೇಳೆ ಅವರ ಜೊತೆ ಆರ್ಥಿಕ ವ್ಯವಹಾರಗಳನ್ನು ಹೊಂದಿದ್ದಂತಹ ಕುಸುಮಾ ಹನುಮಂತರಾಯಪ್ಪ ಅವರ ಸಹೋದರರಾಗಿರುವಂಥ ಅನಿಲ್ ಗೌಡ ಅವರ ಮನೆ ಮೇಲೂ ಕೂಡ ದಾಳಿ ನಡೆಸಿರುವಂಥದ್ದು. ಬೆಂಗಳೂರಿನ ನಾಗರಭಾವಿಯಲ್ಲಿರುವಂತಹ ಕುಸುಮಾ ಹನುಮಂತರಾಯಪ್ಪ ಅವರ ಮನೆ ಮೇಲೂ ದಾಳಿ ನಡೆದಿರುವಂಥ ಇಡಿ ಅಧಿಕಾರಿಗಳು ಈಗ ತನಿಖೆಯನ್ನು ಮುಂದುವರಿಸಿರುವಂಥದ್ದು. ಇನ್ನು ಹವಾಲಾ ಮತ್ತು ಕ್ಯಾಸಿನೋ ಕಿಂಗ್ ಪಿನ್ ಸಮುಂದರ್ ಸಿಂಗ್ ಹುಬ್ಬಳ್ಳಿ ನಿವಾಸದ ಮೇಲೆ ಇಡಿ ದಾಳಿ ನಡೆಸಿದೆ. ಹುಬ್ಬಳ್ಳಿ ದೇಶಪಾಂಡೆ ನಗರದಲ್ಲಿನ ಕಾಮಾಕ್ಷಿ ಅಪಾರ್ಟ್ಮೆಂಟ್ 5ನೇ ಮಹಡಿಯ 401, 402 ಸಮುಂದರ್ ಸಿಂಗ್ ಹಾಗೂ ಆತನ ಸಹೋದರರ ಫ್ಲಾಟ್ ಮೇಲೆ ಈ ದಾಳಿ ನಡೆದಿದೆ. ಮೂಲತಃ ರಾಜಸ್ಥಾನದ ಮೂಲದ ಸಮುಂದರ್ ಸಿಂಗ್ ಗೋವಾದಲ್ಲಿ ಮೆಜೆಸ್ಟಿಕ್ ಫ್ರೈಡ್ ಕ್ಯಾಸಿನೋ ಕೋಟ್ಯಾಂತರ ರೂಪಾಯಿ ಗೇಮ್ ಆಫ್ ಹಾಗೂ ಕ್ಯಾಸಿನೋ ವ್ಯವಹಾರ ನಡೆಸಿದ್ದನೆಂದು ಹೇಳಲಾಗಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.